ನಮಸ್ಕಾರ ಬಂಧುಗಳೇ. ರಾತ್ರಿ ನಿದ್ರೆ ಮಾಡುವಂತಹ ಜೀವಿಗಳಲ್ಲಿ ಮಾನವರು ಒಂದು. ಅಂದರೆ ರಾತ್ರಿ ಹೊತ್ತು ನಿದ್ರೆ ಮಾಡುವುದು ಮಾನವರ ಒಂದು ಜೀವನ ರೀತಿ. ಆದರೆ ಗೂಬೆಗಳು, ಬಾವಿಲಿಗಳು ಅವೆಲ್ಲವೂ ಹಗಲು ಹೊತ್ತಿನಲ್ಲಿ ನಿದ್ರೆ ಮಾಡುತ್ತವೆ. ಅವು ರಾತ್ರಿ ಹೊತ್ತು ಚಟುವಟಿಕೆಯಿಂದ ಇರ್ತವೆ. ಹೀಗೆ ಜೀವಿಗಳಲ್ಲಿ ಹಲವು ವಿಧಗಳ ನಿದ್ರೆ ಮಾಡುವಂತಹ ಇದೆ. ಅದೇ ರೀತಿ ಮನುಷ್ಯರಿಗೆ ರಾತ್ರಿ ನಿದ್ದೆ ಮಾಡಬೇಕು. ಅಂತಹ ಜೀವಿಗಳಿಗೆ ನಿಶಾಚರ ಜೀವಿಗಳು ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಕು. ಅಂತಹ ನಿದ್ರೆ ಮಾಡದೇ ಇದ್ದಾಗ ಏನಾಗುತ್ತದೆ, ಅದರಿಂದ ಏನು ನಡೆಯಬಹುದು ಎಂಬುದೇ ಇಂದಿನ ವಿಚಾರ. ಅಂದರೆ ಗೂಬೆ ಮತ್ತು ಬಾವಲಿಗಳಂತಹ ಜೀವಿಗಳನ್ನು ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡದೆ ಬಿಟ್ಟು ಅವುಗಳನ್ನು ಹೊರಗೆ ಅಲದಾಡುವಂತೆ ಮಾಡಿದರೆ ಅಥವಾ ಚಟುವಟಿಕೆಯಿಂದ ಇರುವಂತೆ ಮಾಡಿದರೆ ಅವುಗಳು ಕ್ರಮೇಣ ಸತ್ತು ಹೋಗ್ತವೆ. ಅದೇ ರೀತಿ ಮನುಷ್ಯನಿಗೆ ರಾತ್ರಿ ಹೊತ್ತು ನಿದ್ರೆ ಮಾಡದೇ ಇದ್ದರೆ ಹಗಲು ಹೊತ್ತಾದರೂ ಅವನು ಮಲಗಿ ನಿದ್ರೆ ಮಾಡ್ತಾನೆ. ಅಂದರೆ ಅವನಿಗೆ ಎರಡು ಹೊತ್ತಿನಲ್ಲೂ ನಿದ್ದೆ ಮಾಡುವಂತಹ ಒಂದು ಶಕ್ತಿ ಇದೆ. ಆದರೆ ಸಾಮಾನ್ಯ ಮನುಷ್ಯ ರಾತ್ರಿ ಹೊತ್ತಿನಲ್ಲಿ ನಿದ್ರೆ ಮಾಡುವುದು ರೂಢಿ. ಆ ರಾತ್ರಿ ನಿದ್ದೆ ಮಾಡದೆ ಅಥವಾ ಹಗಲೊತ್ತಿನಲ್ಲೂ ನಿದ್ದೆ ಮಾಡದೆ ಯಾವನೇ ಮನುಷ್ಯ ಬದುಕಿದ್ದರೂ ಅವನ ಚಟುವಟಿಕೆಗಳೆಲ್ಲವೂ ನಿಂತು ಹೋಗುತ್ತದೆ. ಅವನು ಕೆಲಸ ಮಾಡಲು ಸಾಧ್ಯವಾಗದೆ ಎಲ್ಲದರಲ್ಲೂ ಸೋತು ಅವನು ರೋಗಿಯಾಗಿ ಮಾರ್ಪಡುತ್ತಾನೆ. ಆದ್ದರಿಂದ ನಿದ್ದೆ ಅವಶ್ಯಕವಾದಂತಹ ಒಂದು ಸ್ಥಿತಿ ವಿಶೇಷ. ಅಂತಹ ನಿದ್ದೆಯ ಬಗ್ಗೆ ನಿದ್ದೆ ಬರದೇ ಇರುವವರಿಗೆ ಮಾತ್ರ ಗೊತ್ತು. ಅದರ ಏನಾಗುತ್ತದೆ, ಅದರಿಂದ ಏನು ತೊಂದರೆ ಆಗುತ್ತದೆ, ನಿದ್ರೆ ಮಾಡದಿದ್ದಾಗ ಏನಾಗುತ್ತದೆ ಎಂಬುದು ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ. ಅಂಥ ನಿದ್ರೆ ಇಲ್ಲದೆ ನಿದ್ರಾಹೀನತೆಯಿಂದ ನರಳುತ್ತಿರುವವರಿಗೆ ಮಾತ್ರ ಇಂಥ ಕಾರ್ಯಕ್ರಮಗಳು ಉಪಯುಕ್ತವಾಗುತ್ತೆ. ನಿದ್ದೆ ಬರುವವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತಂತೆ. ಆದರೆ ಇದು ಹಾಗಲ್ಲ. ನಿದ್ರೆ ಇಲ್ಲದೆ ಇರುವವನು ಏನು ಕಷ್ಟ ಆಗುತ್ತದೆ, ಅವನ ಕಷ್ಟವೇನು ಎಂಬುದನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಅಂದರೆ ನಿದ್ದೆ ಇಲ್ಲದೇ ಇದ್ದವರು ಯಾರಾದರೂ ಇದ್ದರೆ, ನಿದ್ರೆ ಮಾಡೋಕ್ಕೆ ಕಷ್ಟ ಇರೋರು ಯಾರಾದರೂ ಇದ್ದರೆ ಈ ಕಾರ್ಯಕ್ರಮವನ್ನು ನೋಡಿ, ಇದನ್ನು ನೋಡಿ. ಇದರಲ್ಲಿ ನಾವು ನಿಮಗೆ ಕೆಲವು ಸೂಚನೆ, ಕೆಲವು ರೂಢಿ ಮಾಡಬೇಕಾದ ಅಭ್ಯಾಸಗಳನ್ನು ಹೇಳ್ತೇನೆ. ಈ ರೀತಿಯ ಅಭ್ಯಾಸಗಳನ್ನು ಮಾಡಿಕೊಂಡಾಗ ನೀವು ಹೇಗೆ ಸುಖವಾಗಿ ರಾತ್ರಿ ಹೊತ್ತು ನಿದ್ದೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಅಂತಹ ವಿಚಾರಗಳನ್ನು ಹೇಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾಣಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಚಾನಲಿಗೆ ಸ್ವಾಗತ. ಇಂದು ನಾನು ನಿಮಗೆ ನಿದ್ರೆಗೆ ಬೇಕಾದಂತಹ ಕೆಲವು ಅವಶ್ಯಕ ರೂಢಿಗಳನ್ನು, ನೀವು ನಿದ್ದೆ ಬರುತ್ತಿಲ್ಲದಿದ್ದರೆ, ರಾತ್ರಿ ನಿದ್ದೆ ಬರದೆ ನೀವು ಕಷ್ಟಪಡುವವರಾಗಿದ್ದರೆ ಇದನ್ನು ಕೇಳಿ. ಅಂದರೆ ಈ ರೂಢಿಯನ್ನು ನೀವು ಬೆಳೆಸಿಕೊಳ್ಳಿ. ನಿಮಗೆ ಅನಿಸ್ಬೋದು, ಯಾಕೆ ನಿದ್ರೆ ಬಗ್ಗೆ ಮತ್ತೆ ಮತ್ತೆ ಕಾರ್ಯಕ್ರಮಗಳನ್ನು ಯಾಕೆ ಮಾಡಿ ತೋರಿಸ್ತಾ ಇದ್ದೀರಿ, ಯಾಕೆ ನೀವು ಬೇರೆ ಕೆಲಸ ಇಲ್ವ ಅಂತ. ನಿಜ, ನಿಮಗೆ ನಿದ್ರೆ ಬರುವವರಿಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ. ರಾತ್ರಿ ಮಲಗಿದಾಗ ಇಲ್ಲದ ಚಿಂತೆಗಳು ಮನಸ್ಸನ್ನು ಕಾಡಿ ಅಥವಾ ಇಲ್ಲದ ನೋವುಗಳು ದೇಹವನ್ನು ಕಾಡಿ, ಇಲ್ಲವ ಬೇರೆ ಚಿಂತೆಗಳು, ಯಾವುದಾದ್ರೂ ನೆಗೆಟಿವ್ ಚಿಂತೆಗಳು ಮನಸ್ಸನ್ನು ಕಾಡಲಾರಂಭಿಸಿದರೆ ಅವರಿಗೆ ನಿದ್ದೆ ಬರುವುದಿಲ್ಲ. ಆ ನಿದ್ದೆ ಬರದೇ ಇರುವುದಕ್ಕೆ ಕಾರಣಗಳು ಏನೆಂಬುದನ್ನು ಪತ್ತೆ ಮಾಡಬೇಕು. ಕೆಲವರಿಗೆ ಕೆಲವು ರೋಗಗಳಿಂದ ನಿದ್ದೆ ಬರದೇ ಇರ್ಬೋದು. ಅದರಿಂದ ತಜ್ಞ ವೈದ್ಯರಲ್ಲಿ ನೀವು ತಪಾಸಣೆ ಮಾಡಿಸಿಕೊಂಡಾಗ ಮಾತ್ರ ಅದು ಯಾವ ಕಾರಣದಿಂದ ನಿದ್ದೆ ಬರುತ್ತಾ ಇಲ್ಲ ಎಂಬುದು ಗೊತ್ತಾಗುತ್ತೆ. ಆದರೆ ಸಾಮಾನ್ಯವಾಗಿ ನಿದ್ದೆ ಬರದೇ ಇದ್ದರೆ ಚಿಂತೆಗಳಿಂದ, ಏನಾದರೂ ಚಿಂತೆ ಮಾಡುತ್ತಾ ನಿದ್ದೆ ಮಲಗಿದ ಕೂಡಲೇ ಏನೋ ಬೇಡವಾದ ಚಿಂತೆಗಳು ಬರುತ್ತೆ. ಅಂಥ ಚಿಂತೆಗಳಿಂದ ಹೊರಬಂದು ನೀವು ಸುಖವಾಗಿ ನಿದ್ದೆ ಮಾಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಹಲವಾರು ವಿಚಾರಗಳಿರುತ್ತೆ, ಎಲ್ಲವೂ ಬಂದು ಮುತ್ತುವುದು ರಾತ್ರಿ ಮಲಗಿದಾಗಲೇ. ಅಂಥ ವಿಚಾರಗಳಿಂದ ನೀವು ಮುಕ್ತಿ ಪಡೆದು ಸುಖವಾಗಿ ನಿದ್ದೆ ಮಾಡಬೇಕಾದ್ರೆ ಇವತ್ತು ನಾನು ಹೇಳುವಂತಹ ಈ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಸುಖವಾಗಿ ನಿದ್ದೆ ಮಾಡಬಹುದು. ಅದಕ್ಕಿಂತ ಮೊದಲು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಲು ಮರೆಯಬೇಡಿ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ,
ನಿದ್ದೆ ಇಲ್ಲದೆ ಏನಾಗುತ್ತದೆ, ನಿದ್ದೆಯಿಂದ ಏನು ತೊಂದರೆ ಎಂಬುದನ್ನು ನಾವು ಈಗ ವಿಚಾರಿಸೋಣ. ಅಂದರೆ ನಿದ್ದೆ ಮಾಡಲು ಏನು ಮಾಡಬೇಕು, ನಿದ್ರೆಗೆ ಆಗಿ ನಾವು ಏನು ಮಾಡಬೇಕು. ಹಲವಾರು ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದೇನೆ, ಇಂಥ ವಿಚಾರಗಳನ್ನು ಮತ್ತು ಹೇಳಿದ್ದೇನೆ. ಆದರೆ ತುಂಬ ಜನರು ನಿದ್ದೆಗೆ ಇರುವಂಥ ತೊಂದರೆಗೆ ನೀವು ಹೇಳಿದ್ರಲ್ಲ, ಇನ್ನಷ್ಟು ಹೇಳಿ ಎಂಬುದಕ್ಕೆ ನಾನು ಇಂತಹ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಮಾಡ್ತಿದ್ದೇನೆ. ಹಲವರ ಬೇಡಿಕೆಯಂತೆ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಅಂದರೆ ನೀವು ಇದರಲ್ಲಿ ಬರುವಂಥ ಕೆಲವು ವಿಚಾರಗಳನ್ನು ನೀವು ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು. ಆದರೆ ಇವತ್ತು ಹೇಳುವುದು ಒಂದು ಹೆಚ್ಚು ಸಾಮಾನ್ಯವಾಗಿ, ಸರಳವಾಗಿ, ಸುಲಭವಾಗಿ ನೀವು ಮಾಡಬಹುದಾದಂಥ ಕೆಲವು ಹವ್ಯಾಸಗಳು, ಅಂದರೆ ರೂಢಿ, ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾದ ರೂಢಿಯನ್ನು ಹೇಳ್ತೇನೆ. ಈ ರೂಢಿಯನ್ನು ನೀವು ಬೆಳೆಸಿಕೊಂಡ್ರೆ ನಿದ್ದೆ ಇಲ್ಲ ಎಂಬ ನಿಮ್ಮ ತೊಂದರೆಯನ್ನು, ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದರಲ್ಲಿ ಮೊದಲನೇದಾಗಿ ಮಲಗುವ ಮೊದಲು ಲಘು ರೀತಿಯ ವ್ಯಾಯಾಮವನ್ನು ಮಾಡಿ. ಅಂದರೆ ನೀವು ಮಲಗೋಕ್ಕೆ ಹೋಗುವುದಕ್ಕಿಂತ ಮೊದಲು ಸುಮ್ಮನೆ ನಡೆಯೋದು, ಅಥವಾ ಒಂದು ಅಲ್ಲಿಂದ ಇಲ್ಲ ನಿಮ್ಮ ಸ್ಟೇರ್ಕೇಸ್ ಹತ್ತಿ ಇಳಿಯೋದು, ಅಥವಾ ಸುಮ್ಮನೆ ನಡೆಯೋದು, ವರಾಂಡದಲ್ಲಿ ನಡೆದು ಓಡಾಡೋದು, ಹೀಗೆ ಮಾಡುವಂತಹ ಅಭ್ಯಾಸ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸೈಕೋಸ್ಕಿನ್ಸ್ ಎಂಬ ಒಂದು ರಾಸಾಯನಿಕ ಉತ್ಪತ್ತಿ ಆಗುತ್ತೆ. ಈ ಸೈಕೋಸಿನ್ಸ್ ಉತ್ಪತ್ತಿ ಆಗುವುದರಿಂದ ನಿಮಗೆ ನಿದ್ರೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನಿದ್ರೆ ಮಾಡಲು ಸಹಾಯ ಮಾಡುವಂತಹ ಒಂದು ರಾಸಾಯನಿಕ ಅದು. ಆ ರಾಸಾಯನಿಕ ನಿಮ್ಮ ಮೆದುಳಿನಲ್ಲಿ ಉತ್ಪತ್ತಿಯಾಗಿ ನಿಮಗೆ ನಿದ್ರೆಗೆ ಬೇಕಾದಂತಹ ಒಂದು ವಾತಾವರಣವನ್ನು ಅದು ಸೃಷ್ಟಿಸಿಕೊಡುತ್ತದೆ. ಅಂದರೆ ಸ್ವಲ್ಪ ಹೊತ್ತು ವ್ಯಾಯಾಮ, ಲಘುವಾದ ವ್ಯಾಯಾಮ, ಹೆವಿ ಅಲ್ಲ, ಕಷ್ಟದ ವ್ಯಾಯಾಮ ಅಲ್ಲ, ನಡೆಯುವುದೋ ಅಥವಾ ಏನಾದರೂ ಓಡಾಡುವುದೋ, ಗಾರ್ಡನಲ್ಲಿ ಓಡಾಡುವುದೋ, ಅಂತಹ ಒಂದು ಸಣ್ಣ ಲಘುವಾದಂತಹ ಒಂದು ವ್ಯಾಯಾಮ ಒಂದು 20 ನಿಮಿಷ ಮಾಡಿದರೆ ಒಳ್ಳೆಯದು. ಹಾಗೆ ಅದಾದಮೇಲೆ ನೋಡಿ, ನಿಮಗೆ ನೀವು ಮಲಗುವಕ್ಕೆ ಹೋಗುವುದಕ್ಕಿಂತ ಕೆಲವೇ ಗಂಟೆಗಳು, ಅಂದರೆ 1-2 ಗಂಟೆ ಮೊದಲಾದರೂ ಊಟ ಮಾಡಿರುವುದು ಒಳ್ಳೆಯದು. ಅಂದರೆ ಯಾಕಂದರೆ ಊಟ ಮಾಡಿದಾಗ, ಹೊಟ್ಟೆ ತುಂಬಿದಾಗ ನಿಮಗೆ ಅದರ ಜೀರ್ಣಕ್ರಿಯೆಗಳು ಆರಂಭವಾದಾಗ ಬಹಳ ಹೆಚ್ಚಿನ ಶಕ್ತಿ, ಹೆಚ್ಚಿನ ಪರಿಶೀಲನೆ, ಹೆಚ್ಚಿನ ಇದು ಆ ಹೊಟ್ಟೆಯ ಕಡೆಗೆ ಹೋಗುವುದರಿಂದ ನಿದ್ದೆಗೆ ಭಂಗ ಬರುತ್ತದೆ. ಹಾಗೆಯೇ ಕೆಲವರಿಗೆ ಉಳಿತೆಗೂ, ಎದೆ ಉರಿ ಮುಂತಾದ ಸಮಸ್ಯೆಗಳು ಕಾಣಿಸಿಕೊಂಡು ನಿದ್ದೆ ಬರದಂತೆ ತೊಂದರೆಯಾಗುತ್ತೆ. ಅಂದರೆ ನೀವು ಹೊಟ್ಟೆ ತುಂಬ ಊಟ ಮಾಡಿ ಮಲಗಿದಾಗ ನಿಮಗೆ ನಿದ್ರೆ ಬರುವುದು ಕಷ್ಟವಾಗುತ್ತದೆ. ಅಂದರೆ ಅದರಿಂದ ನೀವು ಆ ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡುವಂತಹ ರಾಸಾಯನಿಕಗಳು ಉತ್ಪತ್ತಿಯಾಗುವುದರಿಂದ ನಿಮಗೆ ನಿದ್ರೆಗೆ ಬೇಕಾದಂತಹ ಆ ರಾಸಾಯನಿಕಗಳು ಉತ್ಪತ್ತಿಯಾಗದೆ ನಿಮ್ಮ ದೇಹದಲ್ಲಿ ಹಲವು ರೀತಿಯ ನೋವು ಅಥವಾ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ನೀವು ಮಲಗುವುದಕ್ಕಿಂತ 2 ಗಂಟೆ ಮೊದಲೇ ಊಟ ಮಾಡಿರುವುದು ಒಳ್ಳೆಯದು. ಹಾಗೆ ನೋಡಿ, ನೀವು ಊಟ ಮಾಡಿರುವ ಇನ್ನು ನೀವು ದಿವಸವೂ ಮಲಗ್ತೀರಿ. ದಿವಸ ಮಲಗುವತ್ತಿಗೆ ಒಂದೇ ಸರಿಯಾದ ಸಮಯಕ್ಕೆ 9 ಗಂಟೆಗೆ ಮಲಗಿದರೆ 9 ಗಂಟೆಗೆ ದಿನವೂ ರಾತ್ರಿ 9 ಗಂಟೆಗೆ ಮಲಗಬೇಕು. 10 ಗಂಟೆಗೆ ಮಲಗಿದರೆ ದಿನವೂ 10 ಗಂಟೆಗೆ ಮಲಗಬೇಕು. ಹೀಗೆ ಮಲಗುವುದರಿಂದ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಸರಿಯಾಗಿ ಕೆಲಸ ಮಾಡುತ್ತೆ. ಬಯಾಲಜಿಕಲ್ ಕ್ಲಾಸ್ ಅಂತ ನಿಮ್ಗೆ ಗೊತ್ತು. ಇಂಥ ಟೈಮಲ್ಲಿ ನೀವು ಕೆಲವರಿಗೆ ಎಲ್ಲಿಗಾಗೂ ಹೊರಡಬೇಕಾದ್ರೆ ಹೋಗಿ ಮೂತ್ರ ವಿಸರ್ಜನೆ ಮಾಡೋ ಅಭ್ಯಾಸ ಇರುತ್ತೆ. ಹಾಗೆ ಮಾಡಿಬಿಟ್ಟೇ ನೀವು ಹೋಗೋದು. ಇನ್ನು ಕೆಲವರಿಗೆ ಇಂಥ ಟೈಮಲ್ಲೇ ನೀವು ಮೂತ್ರ ವಿಸರ್ಜನೆ ಮಾಡೋದು, ಇಲ್ಲ ಮಲಮೂತ್ರ ವಿಸರ್ಜನೆ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡಿಕೊಂಡಿರುತ್ತೆ. ಆ ಟೈಮ್ ಆದಾಗ ನಿಮಗೆ ಅದಕ್ಕೆ ಪ್ರಚೋದನೆ ನೀಡುತ್ತದೆ. ಆ ರೀತಿಯ ಪ್ರಚೋದನೆ ನಿಮ್ಮ ದೇಹ, ನಿಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗಬೇಕಾದ್ರೆ, ನಿಮ್ಮ ಮೈಂಡ್ ಅದಕ್ಕೆ ಸೆಟ್ ಆಗಬೇಕಾದ್ರೆ ನೀವು ಈ ರೀತಿಯ ಬಯಾಲಜಿಕಲ್ ಕ್ಲಾಕನ್ನು ರೂಢಿ ಮಾಡಿಕೊಳ್ಬೇಕು. ಅಂದರೆ ದಿವಸವೂ ಒಂದೇ ಟೈಮಲ್ಲಿ ಊಟ ಮಾಡೋ ಟೈಮ್ ಊಟ, ಮಲಗೋ ಟೈಮ್ ಮಲಗೋ, ಒಂದು ಸರಿಯಾದ ಟೈಮು. ಹೆಚ್ಚು ಕಡಿಮೆ ಒಂದು 10 ನಿಮಿಷ 20 ನಿಮಿಷ ಹೆಚ್ಚು ಕಡಿಮೆ ಆಗ್ಬೋದು. ಅದು ಹೊರತು 10 ಗಂಟೆಗೆ ಮಲಗೋರು 11 ಗಂಟೆಗೆ ಮಲಗೋದು, 11 ಗಂಟೆಗೆ ಮಲಗೋದು 12 ಗಂಟೆಗೆ ಮಲಗೋದು, ಈ ರೀತಿ ಮಲಗುವುದರಿಂದ ನಿಮ್ಮ ನಿದ್ದೆ ಸರಿಯಾಗಿ ಬರೋದಿಲ್ಲ. ನಿಮ್ಮ ಮನಸ್ಸು ಅದಕ್ಕೆ ರೆಡಿಯಾಗಿರೋದಿಲ್ಲ. ಮಲಗೋ ಟೈಮ್ ಆಗಿಲ್ಲ, ಇನ್ನೂ ಟೈಮ್ ಆಗಿತ್ತು, ಹಾಗಂತ ನಿಮ್ಮ ಮಲಗೋ ಟೈಮ್ ಸರಿಯಾಗಿಲ್ಲದೆ ಇದ್ದರೆ ನಿಮಗೆ ನಿದ್ರೆ ಬರುವುದು ಕಷ್ಟವಾಗುತ್ತದೆ. ಅಂದರೆ ಬಯಾಲಜಿಕಲ್ ಕ್ಲಾಕ್ ಸರಿಯಾಗಿರಬೇಕು. ಇನ್ನು ಅದಾದಮೇಲೆ ನೀವು ಏನನ್ನು ನೋಡ್ತೀರಿ, ಹಾಗೆ ಮಾಡಿದ್ರಿ. ಹಾಗೆ ನೀವು ಮಲಗುವ ಕೋಣೆ ಹೇಗಿರಬೇಕು, ಮಲಗುವ ಕೋಣೆಯಲ್ಲಿ ಏನೇನಿರಬಾರದು ಎಂಬುದನ್ನು ನೀವು ಮೊದಲೇ ಯೋಚಿಸಬೇಕು. ನಿಮಗೆ ಹಿತವಾಗಿ ತೋರುವಂತಹ ಆಗಿರಬೇಕು ಆ ಕೋಣೆಯಲ್ಲಿ. ಹಾಗೆ ನಿಮ್ಮ ದೇಹದ ಅಂದರೆ ಟೆಂಪ್ರೇಚರ್, ನಿಮ್ಮ ದೇಹದ ಟೆಂಪ್ರೇಚರಿಗೂ ಕೋಣೆಯ ಟೆಂಪ್ರೇಚರಿಗೂ ಸ್ವಲ್ಪ ವ್ಯತ್ಯಾಸ ಇರಬೇಕು. ನಿಮ್ಮ ದೇಹದ ಟೆಂಪ್ರೇಚರಿಗಿಂತ
ಒಂದು 2 ಡಿಗ್ರಿಯಷ್ಟಾದರೂ ಕಡಿಮೆ ಆ ವಾತಾವರಣದಲ್ಲಿದ್ದರೆ, ನೀವು ಮಲಗುವ ವಾತಾವರಣದಲ್ಲಿದ್ದರೆ ನಿಮಗೆ ಸುಖವಾಗಿ ನಿದ್ದೆ ಬರುತ್ತದೆ. ಅಂದರೆ ಸಾಮಾನ್ಯವಾಗಿ ಎ ಸಿ ಆಗಿದ್ದರೆ ನಾವು ಎಷ್ಟು ಬೇಕು ಅಷ್ಟು ಡಿಗ್ರಿಗೆ ಅಡ್ಜಸ್ಟ್ ಮಾಡಿಕೊ ಎ ಸಿ ಇಟ್ಟು ಎಲ್ಲರಿಗೂ ಎ ಸಿ ತಗೊಳ್ಳುವಂತಹ ಶಕ್ತಿ ಇರೋದಿಲ್ಲ, ಅಥವಾ ಆ ಎ ಸಿ ಹಾಕ್ಕೊಂಡು ಮಲಗೋದು ಕೆಲವರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಮಲಗುವುದಕ್ಕಿಂತ ಮೊದಲು ನೀವು ಮೈ ಮೇಲೆ ತಣ್ಣೀರಿನ ಹಾಕಿ ಸ್ನಾನ ಮಾಡ್ಬೋದು. ಇಲ್ಲ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗೆ ನೀರು, ಸ್ವಲ್ಪ ಬೆಚ್ಚಗಿರುವಂಥ ನೀರು ಹಾಕಿ ಸ್ನಾನ ಮಾಡಿ ಬಂದು ಮಲಗಿದರೆ ನಿಮಗೆ ಆ ವಾತಾವರಣಕ್ಕೆ ಹೊಂದಿಕೆ ಆಗುತ್ತೆ. ನಿಮ್ಮ ದೇಹದ ಟೆಂಪ್ರೇಚರ್ ಆ ರೂಮಿನ ಟೆಂಪ್ರೇಚರ್ಗಿಂತ ನೀವು ಮಲಗಿರುವಂಥ ವಾತಾವರಣ, ಆ ಮಲಗಿರುವ ರೂಮಿನ ವಾತಾವರಣಕ್ಕಿಂತ ಕಡಿಮೆ ಇರುತ್ತೆ. ಹಾಗೆ ನೀವು ನಿದ್ದೆ ಮಾಡಲು ಅನುಕೂಲವಾಗುತ್ತೆ. ಮತ್ತು ಇನ್ನು ನೀವೆಲ್ಲರೂ ಸಾಮಾನ್ಯವಾಗಿ ಎಲ್ಲರಿಗೂ ಮಲಗೋ ಹೊತ್ತಿನಲ್ಲೇ ನಿಮ್ಮ ಮೊಬೈಲ್ನಲ್ಲಿ ಯಾರ್ಯಾರು ಮೆಸೇಜ್ ಕಳಿಸ್ಯಾರೆ, ಯಾರ್ಯಾರು ಏನು ಮಾಡಿದ್ದಾರೆ, ವಾಟ್ಸಪ್ ಕಳಿಸ್ಯಾರೋ, ಏನು ವಿಚಾರ ಕಳಿಸ್ಯಾರೆ, ಏನು ನೋಡಬೇಕು, ಎಷ್ಟು ಲೈಕ್ ಬಂದಿದೆ, ಎಷ್ಟು ಅದಕ್ಕೆ ಎಷ್ಟು ಕಾಮೆಂಟ್ ಬಂದಿದೆ ಎಂಬುದನ್ನೆಲ್ಲವೂ ಮಲಗುವಾಗಲೇ ನೋಡೋದು. ಅದು ಅಂಥ ಅಭ್ಯಾಸ ಇದ್ದವರಿಗೆ ನಿದ್ದೆ ಬರುವುದು ಕಷ್ಟವಾಗುತ್ತೆ. ಯಾಕಂದರೆ ಅಂಥವರು ಆ ಬೆಳಕಿದೆಯಲ್ಲ, ಆ ಬೆಳಕಿರುವುದರಿಂದ ಆ ಬೆಳಕಿರುವುದನ್ನು ಮೆಲೋಟೋನ್ ಉತ್ಪತ್ತಿ ಮಾಡೋದು. ಮೆಲೋಟೋನಿಂದ ನಮಗೆ ಒಂದು ರಾಸಾಯನಿಕ, ಆ ಮೆಲೋಟೋನ್ ಉತ್ಪತ್ತಿಗೆ ತೊಂದರೆ ಆಗುತ್ತೆ. ಆವಾಗ ನಿದ್ರೆಗೆ ಬೆಳಕು ಯಾವಾಗಲೂ ನಮಗೆ ನಿದ್ರೆ ಭಂಗಕ್ಕೆ ಕಾರಣವಾಗುವಂಥದ್ದು. ಅಂದರೆ ಮೆಲೋಟೋನ್ ಪೊಲ್ಯೂಸಿಯಸ್ ಸಿಂಡ್ರೋಮ್ಸಸ್ ಅಂತ ಒಂದು ರಾಸಾಯನಿಕ ಇದೆ, ಅದಕ್ಕೆ ಆ ಕ್ರಿಯೆಗೆ ತೊಂದರೆ ಆಗೋದ್ರಿಂದ ನಿದ್ರೆ ಬರುವುದಿಲ್ಲ. ಆದ್ದರಿಂದ ನೀವು ಮಲಗೋಕ್ಕಿಂತ 1 ಗಂಟೆ ಮೊದಲಾದರೂ ಮೊಬೈಲ್ನ ದೂರ ಇಡಿ, ಅಥವಾ ಕಂಪ್ಯೂಟರ್ನಿಂದ ದೂರ ಇರಿ. 1 ಗಂಟೆ ಟೈಮ್ ಕೊಟ್ಟು, ಅಥವಾ ಟಿ ವಿಯನ್ನು ನೋಡುವುದನ್ನು 1 ಗಂಟೆ ಬಿಟ್ಟು ನೀವು ಮಲಗಿ. ನಾನೀಗ ಹೇಳ್ತಿರುವುದೆಲ್ಲವೂ ಯಾರಿಗೆ ನಿದ್ರೆ ಬರುವುದಿಲ್ವೋ ಅವರಿಗಾಗಿ ಮಾತ್ರ. ನಿದ್ರೆ ಬರುವವರಿಗೆ ಇದರ ಯಾವುದರ ಅವಶ್ಯಕತೆಯೂ ಇಲ್ಲ. ಅವರು ಯಾವ ಬೇಕಾದ್ರೂ ಮಲಗಿ ನಿದ್ದೆ ಮಾಡ್ಬೋದು. ಅವರಿಗೆ ನಿದ್ದೆಯ ಒಂದು ತೊಂದರೆ ಸಮಸ್ಯೆ ಏನು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ನಿದ್ದೆ ಮಾಡು. ನಿದ್ರೆಯ ತೊಂದರೆ ಇದ್ದವರು ಇಂತಹ ರೂಢಿಗಳನ್ನು ಮಾಡಿಕೊಳ್ಳಿ. ಎಲ್ಲರೂ ನನಗೆ ಹಾಕಬೇಕಿದು, ನನಗೆ ಹಾಕಬೇಕು ಅಂಥ ಸಮಸ್ಯೆ ಇದ್ದವರಿಗೆ ಮಾತ್ರ ಇದು. ಈಗ ಗೊತ್ತಾಯ್ತಲ್ಲ. ಈಗ ನಿಮ್ಮ ಮೊಬೈಲನ್ನು 1 ಗಂಟೆ ಮೊದಲೇ ಸ್ವಿಚ್ ಆಫ್ ಮಾಡಿ ತೆಗೆದಿಟ್ಬಿಡಿ, ಆಮೇಲೆ ಮಲಗಿ. ಆಮೇಲೆ ಇನ್ನೊಂದು ನಿಮಗೆ ನಾನು ಇದಕ್ಕೆ ಮೊದಲು ಹೇಳಿದ್ದೀನಿ, 1-2-3 ಮಿಲಿಟ್ರಿ ನಿದ್ರಾ ವಿಧಾನದ ಬಗ್ಗೆ ಹೇಳಿದ್ದೀನಿ. ಅಥವಾ ಡೀಪ್ ಬ್ರೀತಿಂಗ್ ಸಿಸ್ಟಮ್, ಅದನ್ನು ನೀವು ಮಾಡಿ, ಹಾಗೆ ಅದನ್ನು ಅಭ್ಯಾಸ ಮಾಡಿ. ಗೊತ್ತಿಲ್ಲದಿದ್ದರೆ ನಮ್ಮ ಹಿಂದಿನ ಬ್ರೀತಿಂಗ್ ಸಿಸ್ಟಮನ್ನು, ಆ ಮಿಲಿಟ್ರಿ ನಿದ್ರಾ ವಿಧಾನದ ಬಗ್ಗೆ ಇನ್ನೊಮ್ಮೆ ನೋಡಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಹೀಗೆ ಈ ರೀತಿಯ 6 ಅಭ್ಯಾಸಗಳನ್ನು ರೂಢಿ ಮಾಡಿಕೊಂಡಾಗ ನಿಮಗೆ ನಿದ್ದೆ ಮಾಡಲು ಸುಲಭವಾಗುತ್ತೆ, ನಿದ್ದೆ ಬರುತ್ತದೆ. ಅಂದರೆ ನಿದ್ದೆ ಮಾಡುವಾಗ ನಮಗೆ ಏನು ಬೇಕು? ಸೈಕೋಸ್ಕಿನ್ ರಾಸಾಯನಿಕ ಬೇಕು ಯಶಸ್ವಿಯಾಗುವ ಅಂತ ದೇಹದಲ್ಲಿ. ಅದು ನಮ್ಮ ದೇಹದ ಭಾಗ, ಉರಿಭೂತ ಆಗಿರ್ಬೋದು, ಅಥವಾ ನಮ್ಮ ದೇಹಕ್ಕೆ ಬೇರೆ ಏನಾದರೂ ಸಮಸ್ಯೆ ಆಗಿರ್ಬೋದು, ಗಾಯವಾಗಿರ್ಬೋದು, ಅಥವಾ ಇನ್ನೇನಾದರೂ ರೀತಿಯ ಉಸಿರಾಟಕ್ಕೆ ತೊಂದರೆ ಆಗಿರ್ಬೋದು. ಇದನ್ನೆಲ್ಲವನ್ನು ಸೈಕೋಸ್ಕಿನ್ ಎಂಬ ರಾಸಾಯನಿಕ ರಾತ್ರಿ ಹೊತ್ತು ಮಲಗಿದಾಗ ಮಾತ್ರ ಅದು ನಮ್ಮನ್ನು ರಿಪೇರಿ ಮಾಡೋಕ್ಕೆ ಶುರುವಾಗುತ್ತೆ. ಅಂದರೆ ಗುಣಪಡಿಸೋಕ್ಕೆ ಕೆಲಸ ಮಾಡುತ್ತೆ. ಅದು ನಮ್ಮ ವೈದ್ಯರಂತೆ ಕೆಲಸ ಮಾಡುವಂಥದ್ದು. ಅದಕ್ಕೆ ನಿದ್ರೆ ಅವಶ್ಯಕ. ನಿದ್ರೆ ಇಲ್ಲದಿದ್ದರೆ ರೋಗ ಗುಣವಾಗುವುದಿಲ್ಲ, ನಮ್ಮ ಉರಿಯೂತಗಳು ಯಾವುದೇ ಇದ್ದರೂ ಗುಣ ಆಗೋದಿಲ್ಲ, ಅಥವಾ ಇನ್ಯಾವುದೇ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದಾಗಿರ್ಬೋದು, ಅಥವಾ ನಮ್ಮ ದೇಹದ ಯಾವುದೇ ಭಾಗದಲ್ಲಿರುವಂತಹ ಆರ್ಗ್ಯಾನಿಕ್ಗಳು, ಅದರಲ್ಲಿ ಆಗಿರುವಂಥ ಏಟುಗಳು, ಪೆಟ್ಟುಗಳು, ಅಥವಾ ಇನ್ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯನ್ನು ಪರಿಹರಿಸಲು ನಿದ್ದೆ ಅವಶ್ಯಕ ಎಂಬುದನ್ನು ಯಾರೂ ಮರೆಯಬಾರದು. ರಿಪೇರಿ ಕೆಲಸ ಮಾಡುವಂತಹ ಏನು ಅಂದರೆ ಸೈಕೋಸ್ಕಿನ್ಸ್ ಎಂಬ ರಾಸಾಯನಿಕ ಅವಶ್ಯಕ. ವ್ಯಾಯಾಮದಿಂದ ಎಂಡೋಸ್ಪಿನ್ ಕೆಮಿಕಲ್ಲು ಉತ್ಪತ್ತಿ ಆಗುತ್ತೆ. ವ್ಯಾಯಾಮದಿಂದ ಸಂಜೆ ಹೊತ್ತು ಮದುವ ಎಂಡೋಸಲ್ಫಿನ್. ಹಾಗೂ ನೋಡಿ, ಬಯಾಲಜಿಕಲ್ ಕ್ಲಾಕ್ ಅಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ. ಅದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ಹಾಗೆಯೇ ಮೆಲಾಟೋನ್ ಪೊಲಿಸಿಸ್ ಸಿಂಡ್ರೋಮ್ ಕ್ರಿಯೆಯಿಂದ ಉತ್ತಮ ನಿದ್ರೆಗೆ ಸಹಕಾರಿಯಾಗುತ್ತೆ. ಇಂತಹ ವಸ್ತುಗಳನ್ನೆಲ್ಲವೂ ನಾವು ಪಡೆಯಬೇಕಾದರೆ ನಾನು ಮೊದಲೇ ತಿಳಿಸಿದಂತಹ ಆ ರೂಢಿಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಇದೆಲ್ಲವೂ ನಿಮ್ಮ ದೇಹಕ್ಕೆ ಸಮನಾಗಿ ಸಿಕ್ಕಿ ನೀವು ಸರಿಯಾದ ರೀತಿಯಲ್ಲಿ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಅಂದರೆ
ನಿಮಗೆ ನಿಮ್ಮ ಆಹಾರದಲ್ಲಿ ಯಾವುದನ್ನು ಬಳಸಬೇಕು, ಯಾವುದನ್ನು ಬಳಸಿದರೆ ಹೆಚ್ಚು ನಿದ್ದೆ ಬರುತ್ತದೆ ಮುಂತಾದ ವಿಷಯಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಅದನ್ನೆಲ್ಲವನ್ನು ನೀವು ಪಾಲಿಸುತ್ತಾ ಬಂದರೆ ಹೇಗೆ ಮಲಗಿದರೆ ನಿದ್ದೆ ಬರುತ್ತದೆ, ಅದರ ನಿದ್ದೆಗೆ ಯಾವ ರೀತಿ ಮಲಗಿದ ನಿದ್ದೆ ಬರುತ್ತದೆ ಮುಂತಾದ ಎಲ್ಲ ವಿಚಾರಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಅದನ್ನು ನೀವು ನೋಡಿ ಅದನ್ನು ಪಾಲಿಸಿ ಇದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ, ಹೀಗೆ ಹೇಳಿದಂತಹ ಈ ಸಿಸ್ಟಮ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮಗೆ ಸುಖವಾದ ನಿದ್ರೆ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ವಿಷಯಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು. ನೀವು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನಿಮಗೆ ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರಬಹುದು, ಸಂತೋಷವಾಗಿರಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.